ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಧರ್ಮಸ್ಥಳದಲ್ಲಿ ಮುಡಿ ಕೊಟ್ಟು ಇವಾಗ ನೆಕ್ಸ್ಟ್ ನಾವು ಬೇರೆ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಆ ಡೆಸ್ಟಿನೇಷನ್ ಏನಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಈಗಷ್ಟೇ ರೂಮ್ ಚೆಕ್ಔಟ್ ಮಾಡಿದ್ವಿ, ಕಾರ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಹಾಗೆ ನನ್ ಮಗನ್ ಜೊತೆ ಸ್ವಲ್ಪ ವಿಡಿಯೋಸ್ ತಕ್ಕೊಂಡೆ. ಹಾಗೆ ಸ್ವಲ್ಪ ಅಳತೆ ಹೊಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನನ್ ತಮ್ಮ ರೇಗಿಸ್ಕೊಂಡಿದ್ದ ನಮ್ನ. ಇಲ್ಲಿಂದ ಡೆಸ್ಟಿನೇಷನ್ ಯಾವ್ದು ಅಂತ ಅಂದ್ರೆ ಅದ್ರದ್ದು ಸರಿಯಾಗಿ ಐಡಿಯಾ ಇಲ್ಲ ನನಗೆ. ಬಟ್ ಮುಗುಳ್ನಗೆ ಮೂವಿಯಲ್ಲಿ ಒಂದ್ ಸೀನ್ ಅಲ್ಲಿ ಈ ಜಾಗನ ತೋರ್ಸಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದೀವಿ. ನನ್ ಮಗ ನಿದ್ದೆ ಮಾಡ್ಬಿಟ್ಟಿದ್ದ. ಅಲ್ಲೇ ಒಂದು ಜಾಗದಲ್ಲಿ ಅಡ್ಗೆ ಮಾಡ್ಕೊಂಡ್ವಿ ನಾವೇ. ಆಕ್ಚುಲಿ ನಾವೆಲ್ಲ ತಗೊಂಡೋಗಿದ್ವಿ. ಆಲ್ಮೋಸ್ಟ್ ರೇಷನ್ನು, ಕುಕ್ಕರು, ಬಾಂಡ್ಲಿ ಎಲ್ಲ ತಗೊಂಡೋಗಿದ್ವಿ. ನಾವೇ ಅಡ್ಗೆ ಮಾಡ್ಕೊಂಡು ತಿನ್ನೋಣ ಅಂತ. ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅವತ್ತಿನ ದಿನ ಏನ್ ಮಾಡ್ಕೊಂಡಿದ್ವಿ ಅಂದ್ರೆ ಅನ್ನ, ರಸಂ, ಇಂದಿರಾಸ್ ರಸಂ, ಇನ್ಸ್ಟೆಂಟ್ ರಸಂ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿಂದ್ವಿ. ನನ್ ಮಗ ನೋಡಿ ಬೋಟ್ ಐತೆ ಆದ್ರೆ ಬೋಟ್ ಓಡಿಸೋರ್ಬೇಕಲ್ಲ. ಹೇಗಿತ್ತು ಊಟ? ಹೇಗಿತ್ತಮ್ಮ? ಚೆನ್ನಾಗಿತ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೊರಗಡೆ ಮಾಡ್ಕೊಂಡು ತಿಂದಿದ್ದು? ಒಂಥರ ಚಂದ. ಮನೆಯಲ್ಲಿ ಆ ಸಾಮಾನು ನೋಡ್ಕೊಂಡು ಮನೆ ನೋಡ್ಕೊಂಡು ಮಾಡಿ ತಿನ್ನೋದ್ಕಿನ್ನ ಇಲ್ಲಿ ಬಂದು ಒಂಥರ ಚಂದ. ಅಭಿ ಹೇಗಿತ್ತು? ಹಿಂದೂ ರಸಂ ಸಾಂಬಾರ್ ರೆಡಿ, ಇನ್ಸ್ಟೆಂಟ್ ಮಿಕ್ಸ್. ಆಂಟಿ ಹೇಗಿತ್ತು? ನೋಡಿ, ನೀವು ಎಲ್ಲನ ಪ್ರವಾಸಕ್ಕೆ ಹೋದ್ರೆ ಅದನ್ನ ತಗೊಂಡೋಗಿ, ನಿಮ್ಗೂ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆನೂ ನೀವು ಗ್ಯಾಸ್ ಸ್ಟವ್ ಎಲ್ಲ ತಗೊಂಡೋಗ್ಬೇಕು. ಅದಕ್ಕಂತಾನೆ ಪೋರ್ಟಬಲ್ ಗ್ಯಾಸ್ ಸ್ಟವ್ ಬರುತ್ತೆ, ಮತ್ತೆ ಅದಕ್ಕಂತಾನೆ ಒಂದು ಬ್ಯೂಟನ್ ಗ್ಯಾಸ್ ಸಿಲಿಂಡರ್ ಬರುತ್ತೆ. ಫಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದೇನು ಅಂತ ತೋರಿಸ್ತೀವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು ಎಕ್ಸ್ಪೀರಿಯನ್ಸ್ ಯಜಮಾನ್ರೆ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇದು ಭಗವಾನ್ 1900 ಅಲ್ಲಿ ಇರೋ ದೇವಸ್ಥಾನ ಇದು. ಬನ್ನಿ ನೋಡೋಣ. ಶ್ರೀ ಭಗವಾನ್ ಜೈನ್ ಭಗವಾನ್ ದೇವಸ್ಥಾನ. ನನ್ನ ಟೂರ್ ಗೈಡ್ ಇವ್ರು ಇವತ್ತಿಗೆ. ಭಗವಾನ್ 1008 ಶ್ರೀ ನವೀನಾಥ್ ಸ್ವಾಮಿ ಬಸದಿ ಅಂತ ದೇವಸ್ಥಾನ ಹೆಸರು. ಕೇಳಿಸ್ತಾ ನಾನು ಹೇಳಿದ್ದು? ಈಗ ಹೇಳು. ಭಗವಾನ್ 1008 ಶ್ರೀ ನವೀನಾಥ್ ಸ್ವಾಮಿ ಬಸದಿ ಅಂತ. ಓಕೆ, ಒಳಗೆ ಆಮೇಲೆ ಹೋಗೋಣವಾ? ಅಲ್ಲೋಗಿ ನೋಡ್ಕೊಂಬರೋಣ. ಲೆಟ್ಸ್ ಗೋ ಅನ್ಕಮ್.
ದೇವಸ್ಥಾನ, ಹಳೆ ದೇವಸ್ಥಾನ. ವಾವ್, ವಾಟ್ ಅ ವೈಬ್. ಹೀಗಿದೆ ದೇವಸ್ಥಾನ. ಅವಾಗ ಒಂದೇ ಕಲ್ಲಲ್ಲಿ ಕೆತ್ತಿರೋ ದೇವಸ್ಥಾನ ಅನ್ಸುತ್ತೆ ಅಲ್ಲ? ಮೇ ಬಿ. 2 ಕಂಬ ಐತೆ. ಕ್ಲೋಸ್ ಆಗಿದೆ. ಓಕೆ. ನಾವು ಇದ್ರ ಟೈಮಿಗೆ ಬಂದಿಲ್ಲ. ಕರೆಕ್ಟ್ ಟೈಮಿಗೆ ಬಂದಿದ್ರೆ ಸಿಗ್ಬೋದಿತ್ತೇನೋ. 3:30 ಓಪನ್ ಅಂದಿದ್ದಾರೆ, ನೋಡೋಣ. ವಿಲ್ ವೇಟ್. ಲಾಕ್ ಹಾಕಿದ್ದಾರೆ, ತಣ್ಣಗಿದೆ ಕಲ್ಲು. ಆ್ಯಕ್ಚುಲಿ ಇಲ್ಲೇ ಮಾಡ್ಕೊಳ್ಬೋದಿತ್ತು ತಾನೆ. ಇಲ್ಲ ತಪ್ಪಾಗುತ್ತೆ. ವಾವ್. ಸೊ ಇವಾಗ ನಾವು ಹೋಗ್ತಿರೋ ಜಾಗ ಬಂದು ಜೈನ್ ಬಸ್ತಿ. ಜೈನ್ ಬಸದಿ. ಬಸ್ದಿ. ಇವಾಗ ಮುಂಗಾರು ಮಳೆ ಅಲ್ಲ, ಯಾವುದು, ಯಾವ ಮೂವಿ? ಗಣೇಶ್ದು ಮೂವಿಲಿ ನೋಡಿರ್ತೀರ ಈ ಪ್ಲೇಸ್ನ. ಐ ಜಸ್ಟ್ ಶೋ ಯು. ಅಲ್ಲಿದೆ, ಇಟ್ಸ್ ದಟ್ ಫಾರ್. ಐ ಶೋ ಯು. ಇದ್ದಾರೆ, ಹೋಗ್ಬಿಟ್ಟು ಏನು ಮಾಡ್ತೀಯಾ ಹೇಳು? ಓಕೆ. ಎಲ್ಲ ನಿಂತ್ಕೊಂಡು ನೋಡ್ತಾವ್ರು, ಕಾಯ್ತಾವ್ರಲ್ಲಿ. ಖಾಲಿ ಇದೆ, ದೇರ್ ಇಸ್ ನೋ ನಥಿಂಗ್ ಯಾರ್. ಲುಕ್ ಎಟ್ ದ ಆರ್ಕಿಟೆಕ್ಚರ್. ಓಕೆ. ಆರ್ಕಿಟೆಕ್ಚರ್ ಹೆಂಗ್ ಬಿಲ್ಡ್ ಮಾಡಿದ್ದಾರೆ ನೋಡಿ. ಇಟ್ ಈಸ್ ನಾಟ್ ಅಬೌಟ್ ಎಂಟಿ, ಓಕೆ. ಇಟ್ ಈಸ್ ಅಬೌಟ್ ಸಮಥಿಂಗ್. ವಾಟ್ಸ್ ದ್ಯಾಟ್? ನೋಡಲಿ, ಶ್ರೀ ಗುಡ್ ಅಲ್ಲ? ಕ್ಷೇತ್ರಪಲಿ ಸನ್ನಿಧಿ. ಫಲ ಟೆಂಪಲ್. ಓಕೆ. ತುಂಬ ಹಳೇದು ಅನ್ಸತ್ತೆ ಇದು. ಊಟ ಒಳ್ಳೆ ಪ್ಲೇಸ್. ಇಟ್ಸ್ ಎನಫ್, ನಥಿಂಗ್ ಎಲ್ಸ್. ಯಾ, ಯು ಜಸ್ಟ್ ನೀಡ್ ಎ ಗುಡ್ ಸ್ಲೀಪ್, ಗುಡ್ ಫುಡ್, ಗುಡ್ ಪ್ಲೇಸ್. ಎಂಡ್ ಆಫ್ ದ ಲೈಫ್. ಆ್ಯಂಡ್ ಇವಾಗ ಇನ್ನೊಂದು ಪ್ಲೇಸ್ಗೂ ಹೋಗ್ತೀವಿ ಇಲ್ಲ ಆದಮೇಲೆ. ಆ್ಯಂಡ್ ಐ ಶೋ ಯು ದಟ್ ಪ್ಲೇಸ್. ಆ್ಯಕ್ಚುಲಿ ಯೂಟ್ಯೂಬಲ್ಲೆಲ್ಲ ತೋರಿಸಿರ್ತಾರೆ ದೇವಸ್ಥಾನ ಮಂಗಳೂರಲ್ಲಿ. ನಮ್ಮದು ಇದು ಫಸ್ಟು ಬ್ಲಾಗ್ ಅಂದ್ಕೊಳ್ಳಿ. ಡೋಂಟ್ ನೋ, ವಿ ಆರ್ ಡೂಯಿಂಗ್ ಸಮಥಿಂಗ್ ಗುಡ್ ಹೇಳೋಕ್ಕೆ. ಸೊ ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಡೂ. ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಸ್ ಬರೋದು. ದ ವ್ಯೂ ಸ್ವಲ್ಪ ಲೇಟ್ ಆಗ್ತಾ ಇದೆ ವೀಡಿಯೋಸ್ ಬರೋದು, ಯಾಕಂದರೆ ಟೈಮ್ ಇಲ್ಲ. ಜಾಬ್ ಮಾಡ್ತಿರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ. ಬಟ್ ಪುಟ್ಟಿಂಗ್ ಮೈ ಬೆಸ್ಟ್. ಯಾವಾಗಲೇ ಹೊರಗೆ ಹೋದ್ರು ಲೆಟ್ ಮೀ ಡೂ ವೀಡಿಯೋ ಅಂತ ಟ್ರೈಯಿಂಗ್ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ತಮ್ಮ ಸಿಗಲ್ಲ ನನಗೆ ವೀಡಿಯೋ ಮಾಡಿಕೊಡೋಕ್ಕೆ. ನನ್ನ ಮೇಲೆ ಹೇಳಿ ಕತೆನ. ಇವನು ತುಂಬ ಬ್ಯುಸಿ ಇದ್ದಾನೆ, ಸೊ ವೀಡಿಯೋಸ್ ಮಾಡೋಕ್ಕೆ ಕೆರ್ಕೊಳ್ಳೋಕೆ ಪುರ್ಸತ್ತಿಲ್ಲ ಗುರು. ಯಾರೋ ಹೋಯ್ತಾರೆ ಜೀವನದಲ್ಲಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ತೋರಿಸ್ತೀನಿ. ವೇಟ್ ಫಾರ್ ದ ಡೆಸ್ಟಿನೇಷನ್. ಸ್ಟಾರ್ಟ್. ದೇವಸ್ಥಾನ ಆಯಿತು, ಇವಾಗ ಅವ್ರದ್ದೇ ಒಂದು ಆಶ್ರಮ ಇದೆ, ಅದು ನೋಡ್ಕೊಂಬಿಡೋಣ ಬನ್ನಿ. ಆ್ಯಕ್ಚುಲಿ ಮೇನ್ ದೇವಸ್ಥಾನ ಬಂದ್ಬಿಟ್ಟು ಅಲ್ಲಿರೋದು ಜೈನ್ ಬಸದಿ, ವರಂಗಲ್ ಕೆರೆ. ಹಿಂಗೆ 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 ಅಲ್ಲಿರೋದು ಮಠ ಅಲ್ಲಿರೋದು. ಹಿಂಗೆ ಬರಕ್ಕ, ಹಿಂಗೆ ಹೋಗೋಣ ಬಾ. ಹಿಂಗೆ ಬರಕ್ಕ, ಹಿಂಗೆ ಹೋಗ್ಬಿಟ್ಟು ಮಠ ನೋಡ್ಕೊಂಡು ಇತ್ತು. ದಿಸ್ ಇಸ್ ವಾಟ್ ಆಶ್ರಮ ಅಲ್ಲ, ಮಠ ಅಲ್ಲ, ಮಠ ಇದು. ಹೇಳ. ಆ್ಯಂಡ್ ತುಂಬ ಕರುಗಳಿದೆ ಇಲ್ಲಿ. ವಾವ್, ನೈಸ್. ಗಾಳಿ ಮಾತ್ರ ಈ ಬಿಸಿಲಿಗೆ. ಹ್ಯಾವ್ ವಿ ಕಮ್ ಇನ್ ದ ರಾಂಗ್ ಟೈಮ್? ನೋ, ಇಟ್ಸ್ ಎ ಗುಡ್ ಟೈಮ್. ಬಟ್ ಬಿಸಿಲಲ್ಲಿ ಬಂದಿದ್ದೀವಿ ಅಷ್ಟೇ, ಏನಿಲ್ಲ. ನೀವೆಲ್ಲರೂ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಾರ್ಮಲ್ ವಿಂಟರ್ ಟೈಮು ಬಂದರೆ ಒಂಥರ ಗ್ರೀನ್ರಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಣಗೋಗ್ಬಿಟ್ಟಿದೆ, ಸಮ್ಮರ್ ಟೈಮ್. ಓಕೆ, ಲೆಟ್ ಮೀ ಶೋ ಯು ದ ವ್ಯೂ. ವೇಟ್ ಫಾರ್ ದ ವ್ಯೂ. ಇಟ್ಕೊಳ್ರಿ. ಕೊಡು, ಕ್ಯಾಶ್ ಕೊಡು. ಕ್ಯಾಶ್ ಇಲ್ಲ, ಫ್ರೆಂಡ್ಸ್ ಏನು ಗೊತ್ತಾ, ಹೋಗೋಣ ಅಂತ ಬಂದ್ವಿ. ಇಟ್ಕೋ.
ಅವನು ಬರ್ತಾವನಂದ್ರೆ ಪ್ರೋತ್ಸಾಹನೂ ಮಾಡಲ್ಲ, ಮಾಡೋರ್ಗು ಪ್ರೋತ್ಸಾಹ ಕೊಡಲ್ಲಪ್ಪ ನೀನು. ಹೇಳು. ಏನ್ ಹೇಳೋದು ಮರ್ತೋಗ್ಬಿಟ್ಟು ಏನ್ ಹೇಳ್ತಾ ಇದ್ದಂತಾನೆ. ಟಿಕೆಟು ಬಂದ್ವಿ ಫ್ರೆಂಡ್ಸ್, ಟಿಕೆಟ್ ತಗೊಳ್ಳೇಬೇಕಲ್ಲಿ ಬೋಟಲ್ಲಿ. ನೀವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಟಿಕೆಟ್ ಎಲ್ಲಿ ಕೊಡ್ತಾರೆ ಟಿಕೆಟು? ಆಮೇಲೆ ಶರ್ಟ್ ಹಾಕೋಬೇಕಂತೆ. ಹಾಂ, ಇವರು ಶರ್ಟ್ ಹಾಕಿಲ್ಲ. ನಮ್ಮ ಹತ್ರ ಶರ್ಟ್ ಇಲ್ಲ ಅಲ್ಲ, ಶರ್ಟು ಇದೆ. ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ಶರ್ಟ್ ಹಾಕಿಲ್ಲ ಸಾಹೇಬ್ರು. ವಾವ್. ನಿಮ್ಮ ಅನಿಸಿಕೆ ಅಭಿಪ್ರಾಯ? ಅನಿಸಿಕೆ ಅಭಿಪ್ರಾಯ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ಅಂತಂದ್ರೆ ನೀನು ರಿಕ್ವೆಸ್ಟ್ ಮಾಡಬೇಕಲ್ಲಿ. ಓಕೆ, ಟಿಕೆಟ್ಸ್ ತಗೊಂಡು ಎಷ್ಟು ಟಿಕೆಟ್ಸ್ ಅಂತ ಹೇಳ್ತೀನಿ. ಏನಂತೆ? ರೌಂಡ್ ನೆಕ್ ಟಿ ಶರ್ಟ್ ನಡೀತಾ ಫುಲ್ ಸ್ಲೀವ್ ಹಾಂ. ವೈ? ನಾನು ಬರೋಗಂಟ ಕಾಯ್ರಿ. ಓಕೆ, ಅಲ್ಲ ಏನಕ್ಕೆ? ಏನಿಲ್ಲ ಫ್ರೆಂಡ್ಸ್, 200 ರೂಪಾಯಿ ಕೊಟ್ಟರು, ಅದ್ರಲ್ಲಿ 100 ರೂಪಾಯಿ ವಾಪಸ್ ಕೊಟ್ಟರು. ನಾವು 5 ಜನ ಇದ್ದೀವಿ. ಸೊ 20 ರೂಪೀಸ್. ನೀವೇ ಲೆಕ್ಕ ಹಾಕೊಳ್ಳಿ. ಈಗ ನೀವೇನು ಶರ್ಟ್ ಹಾಕ್ಲೇಬೇಕಾ? ಹಾಕ್ಲೇಬೇಕು. ಏಕಂತೆ? ಹಾಕ್ಲೇಬೇಕಂತ ನಾನು ಬರೋವರೆಗೂ ಎಲ್ಲ ಕಾಯ್ರಿ. ಆಯಿತು, ಕಾಯ್ತೀವಿ. ಯಾಕೆ? ರೀಸನ್ ಇಲ್ಲ, ಯಾಕಂದರೆ ಅಲ್ಲಿ ಸ್ಲೀವ್ಲೆಸ್ಸು, ವಿದೌಟ್ ಸ್ಲೀವ್ಲೆಸ್ಸು ಶಾರ್ಟ್ಸು ಹಾಕೊಂಡು ಹೋಗ್ತಾರಲ್ಲ, ಆ ಕಾರಣದಿಂದ ಶರ್ಟ್ ಹಾಕ್ಕೊಂಡೇ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಇಟ್ಸ್ ಅ ಬುದ್ಧಿಸ್ಟ್ ಟೆಂಪಲ್ ಅಲ್ವಾ? ಈಗ ನೀವು ಹೋಗಿ ಶರ್ಟ್ ಹಾಕೊಂಡು ಬರೋವರೆಗೂ ನಾವು ಕಾಯಬೇಕು. ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್ಸ್. ಓಕೆ, ವಿಲ್ ಮೀಟ್ ಯು ಆಫ್ಟರ್ ಯು ವೇರ್ ಅ ಶರ್ಟ್. ಏನಾದರೂ ಸ್ಕ್ರಾಚ್ ಅಲ್ಲಿ ಕಾರಲ್ಲೇ ಬಿಟ್ಟು ಬಂದಿದ್ದೇನೆ. ಅಷ್ಟು ದೂರ ಹೋಗ್ಬೇಕು ಫ್ರೆಂಡ್ಸ್. ಬ್ಯಾಗ್ ಹೆಂಗೆ ಎತ್ತಿ ಬ್ಯಾಗಿಂದ ಎಷ್ಟಕ್ಕಿಂತ ಹೆಂಗೂ ನೋಡು ಕ್ಲೀನಾಗಿ ವಾಪಸ್ ಹಂಗೆ ಇಕ್ತೀನಿ. ಚಪ್ಪಲ್ ಭಯ ಚಪ್ಪಲ್ ಒಂದು ಕ್ವಾಲಿಟಿನೂ ಚೆನ್ನಾಗೈತೆ ಫ್ರೆಂಡ್ಸ್. ನೋಡಿ ಎಷ್ಟು ಝೂಮ್ ಆಗುತ್ತೆ. S21 ಅಲ್ಟ್ರಾ. ನೋಡಿ ಫ್ರೆಂಡ್ಸ್, ಹಿಂಗೆ ಇಕ್ಬಿಟ್ಟು ಬೋಟಲ್ಲಿ ಹೋಗ್ಬೇಕು. ಅದನ್ನ ತೋರಿಸ್ತಾ ಇಲ್ಲ ಅಮ್ಮ. ನೋಡಿ ಫ್ರೆಂಡ್ಸ್, ಹಿಂಗೆ ಹೋಗ್ಬೇಕು. ಇರೋ ಎಕ್ಕಿ ಅವ್ನು ಹಿಡ್ಕೊಳ್ಳೋ. ಒಂದು ನಿಮಿಷ. ವಿಡಿಯೋ ಒಂದು ಸೆಂಟ್ರಲ್ಲೇ ನೋಡ್ಕೊಂಡೋಗಿ. ಬನ್ನಿ ಫ್ರೆಂಡ್ಸ್, ನೀನು ಇಟ್ಕೋ. ದೇವಸ್ಥಾನ ಹತ್ರ ಬಾ. ಸೆಂಟ್ರಲ್ಲೇ ಹೋಗಿ ಆಂಟಿ. ಹಾಂ, ಇಟ್ಕೊಳಕ್ಕೆ ಬಾಬಾ ಸೆಂಟ್ರಲ್ಲೇ ಓಡೋದು. ಇರೇ, ನಾನು ಹೋಗ್ತೀನಿ.
ನೋಡಿ ಫ್ರೆಂಡ್ಸ್, ಇದೆ ದೇವಸ್ಥಾನ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಧ್ಯದಲ್ಲಿದೆ ದೇವಸ್ಥಾನ, ಆ ಕಡೆ ಈ ಕಡೆ ಸುತ್ತಲೂ ನೀರು. ಫೋಟೋಸ್ ಹಿಡಿದಾರೆ. ಏನಕ್ಕ? ಹೌದನ? ಎಲ್ಲಿ? ಅಲ್ಲೇ ಮೇಲೆ ಇಲ್ಲಕ್ಕ. ಇಲ್ಲ ಪ್ರಾಮಿಸ್ ನೋಡಿದೆ ನಾನು ಹಾವೆ. ಐ ಪ್ರಾಮಿಸ್ ಹಾವೆ ನೋಡಿದ್ದು. ನೋಡು ಎಲ್ಲಿ? ಈಗ ಬಂತಲ್ಲ, ನೋಡ್ಲಿಲ್ಲ ನಾನು. ತಲೆ ಮೇಲೆ ಎತ್ತುತ್ತಿತ್ತು ನೋಡು. ಹೌದಾ? ಎಲ್ಲಿ ಅಂತ ಹೇಳಿ ನಂಗೆ. ಅಲ್ಲಿ ಫಿಶ್ಗಳಿದೆ ನೋಡು, ಹಾಂ, ಅಲ್ಲೇ ಸೇಮ್ ಕಲರ್ ಇದೆ ದನ, ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಂಗೆ. ನೋಡಿ ಫ್ರೆಂಡ್ಸ್, ಮೀನಿರೋ ಜಾಗ ಇವರು ನೋಡ್ಬಿಟ್ಟು ಟೆನ್ಷನ್. ಪ್ರಾಮಿಸ್ ಸ್ನೇಕ್ ಹಾವಂತೆ. ಇರು ಬಾಯ್ಲೆ, ಅವ್ರನ್ನ ಕೇಳೋಣ. ಬಾಯ್ಲೆ ಬಾಯ್ಲೆ, ಏನು ಮಾಡಲ್ಲ ಅಂತೀಯ? ನೀರವ ಏನು ಮಾಡಲ್ಲಕ್ಕ. ಬಾ ಕಚ್ಚಿಸ್ತೀನಿ. ನೀರು ಹಾವೆ ಸರಿಯಾಗಿ ಕಚ್ಚೋದು. ತಲೆ ಎತ್ತಿತ್ತು ಮೇಲೆ, ನಂಗೆ ಟೆನ್ಷನ್. ಇಷ್ಟ ಇಲ್ಲ ಅಂದ್ರೆ ಆದ್ರೂ ಕಚ್ಚಿಸ್ಕೊಳಕ್ಕಾಗತ್ತ, ಹಾವೆ ಅಲ್ವಾ? ನೋಡಿ ಫ್ರೆಂಡ್ಸ್, ಬಾಯಿ ಬಂದಿತ್ತು. ಹಾವು ನೋಡ್ಬಿಟ್ಟು ಭಯ ಬಿದ್ದೋಗ್ಬಿಟ್ಟವ್ರೆ. ನಾನು ಹೆಂಗ್ ಗೊತ್ತಾಗಿದ್ದು ಗೊತ್ತಾ ಹಾವು ಅಂತ? ಇದು ಸ್ನೇಕ್ ಶಾಮ್ ವಿಡಿಯೋಸು. ನಾನಾಗಿದ್ದಿದ್ರೆ ಏನಿದು ಅಂತ ಬಿಟ್ಬಿಡ್ತೈತೆ. ಅಲ್ಲ, ಸ್ನೇಕ್ ಶಾಮ್ ಬೇಜಾನ್ ಫಿಶ್ ಇದಾವಲ್ಲ. ವಿಡಿಯೋಸ್ ನೋಡ್ತಿದ್ದೆ, ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ತಲೆ ಮೇಲೆತ್ತಿತ್ತು. ನಿನ್ ವಿಡಿಯೋದಲ್ಲಿ ನೋಡು, ಬೇಕಾದ್ರೆ ಕಾಣುತ್ತೆ. ಸರಿ, ನೋಡೋಣ. ನಿನ್ ವಿಡಿಯೋ ತೆಗ್ದೆ ತಾನೇ? ಹ್ಞೂ, ತೆಗ್ದೆ. ಫ್ರೆಂಡ್ಸ್, ಒಂದು ರೌಂಡ್ ಹಾಕಿದ್ದೀವಿ, ನೋಡಿದ್ರಲ್ಲ ವ್ಯೂ. ಒಳಗಡೆ ಏನಿದೆ ಅಂತ ನೋಡೋಣ. ಒಳಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಕೈ ಹೋಗಲ್ಲ. ಅಮ್ಮ ನೀರಾಗು. ರನ್ ಮಾಡಿಬಿಟ್ಟೆ ಕೊಡ್ತೀಯ ನೋಡಕ್ಕ. ಒಂದೆರಡು ಫಿಶ್ ತಗೊಂಡೋಗೋಣ. ಇವಾಗ ಅಲ್ಲಿ ಬೋಟಿಂಗ್ ಮುಗೀತು. ಅಲ್ಲಿ ಹಾವು ನೋಡಿ ಸ್ವಲ್ಪ ಭಯ ಆಯಿತು. ಓಕೆ, ಆ್ಯಂಡ್ ಇವಾಗ ನೆಕ್ಸ್ಟು ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನಕ್ಕೆ ಹೋಗಿರೋದನ್ನ ವೀಡಿಯೋ ಕೂಡ ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ ನೋಡಿ. ನನ್ನ ಮಗ ಓಡು. ಈ ದೇವಸ್ಥಾನ ಬಂದು ಮಂಗಳೂರು ಮೇನ್ ರೋಡಲ್ಲೇ ಇದೆ. ಈಗಷ್ಟೇ ಹೊಸದಾಗಿ ರೀಕನ್ಸ್ಟ್ರಕ್ಟ್ ಮಾಡಿರೋದು. ದೇವಸ್ಥಾನದ ಹೆಸರು ಅಷ್ಟು ಐಡಿಯಾ ಇಲ್ಲ ನಂಗೆ, ಬಟ್ ಒಳಗಡೆ ವಿಡಿಯೋಗ್ರಫಿ ಅಲವ್ ಇಲ್ದಿರೋದ್ರಿಂದ ಬರೀ ಆಚೆ ಅಷ್ಟೇ ವಿಡಿಯೋಸ್ ತಕೊಂಡಿದ್ದೀನಿ. ಚೆನ್ನಾಗಿದೆ, ಪೀಸ್ ಆಗಿದೆ, ತಣ್ಣಗಿದೆ. ಆಕ್ಚುಲಿ ಮಂಗಳೂರು ಬಿಸಿಲಲ್ಲಿ ಈ ದೇವಸ್ಥಾನ ತುಂಬಾ ತಣ್ಣಗಿದೆ. ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೊನ್ನಾವರಕ್ಕೆ ಹೋಗುವಾಗಷ್ಟರಲ್ಲಿ ಒಂದು 9:30 ಹಂಗ ಆಗಿತ್ತು. ನನ್ನ ಹಿಂದಿನ ವಿಡಿಯೋಸ್ ನೀವೇನಾದ್ರು ನೋಡಿದ್ರೆ ಈ ಸ್ಪಾಟ್ ನ ನೀವು ತುಂಬಾ ಒಂದ್ 3-4 ಸತಿ ನೋಡಿರ್ತೀರಾ. ಸೇಮ್ ಜಾಗಕ್ಕೆ ಹೋಗಿದ್ದೀವಿ ಮತ್ತೆ ಫ್ಯಾಮಿಲಿನ ಕರ್ಕೊಂಡು. ಈ ಸತಿ ತುಂಬಾ ಚೆನ್ನಾಗಿರತ್ತೆ ಆಕ್ಚುಲಿ.
ಅಲ್ಲಿ ಹೋಗೋಷ್ಟೊತ್ತಲ್ಲಿ 9:30 ಆಗಿತ್ತು. ಈ ವ್ಯೂ ಹೇಗಿರತ್ತೆ ಅಂತ ನಿಮ್ಗೆ ಬೆಳಗ್ಗೆ ವಿಡಿಯೋ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಅಲ್ಲೇ ಅಡ್ಗೆ ಕೂಡ ಮಾಡ್ಕೊಂಡ್ವಿ, ಬಿರಿಯಾನಿ ಮಾಡ್ಕೊಂಡಿದ್ವಿ, ವೆಜ್ ಬಿರಿಯಾನಿ. ನನ್ ಮಗಂಗೆ ಊಟ ಮಾಡಿಸಿ ನಮ್ಗೆಲ್ಲ ಬಿರಿಯಾನಿ ಮಾಡ್ಕೊಂಡಿದ್ದೆ. ಕರೆಕ್ಟಾಗಿ ಅವ್ನಿಗಷ್ಟೇ ಮಾಡಿರ್ತೀನಿ. ನಮ್ಮ ಅತ್ತೆ ಮಾಡಿದ್ರು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.